ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು 12 ಮಳಿಗೆಗಳನ್ನ ಬಹಿರಂಗ ಹರಾಜಿಗೆ ಕರೆದಿದ್ದಾರೆ. ಆ ಬಹಿರಂಗ ಹರಾಜು 1ನೇ ತಾರೀಕು ಕಡೆ ದಿನಾಂಕ ಇದೆ. ಅಪ್ಲಿಕೇಶನ್ ಹಾಕ್ಕೊಂಡು ಹರಾಜು ಪ್ರಕ್ರಿಯೆಗೆ ಏನು ಪಾಲ್ಗೊಳ್ಬೇಕು. 1ನೇ ತಾರೀಕು ಕಡೆಯ ದಿನಾಂಕ ಇದೆ. 2ನೇ ತಾರೀಕು ಆ ಬಹಿರಂಗ ಹರಾಜಿಗೆ ಪಾಲ್ಗೊಳ್ಳುವಂಥ ದಿನಾಂಕನ ಅವತ್ತು ನಿಗದಿ ಮಾಡಿದ್ದಾರೆ. ಆದರೆ ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಏನು ಮಾಡಿದ್ದಾರೆ ಅಂದರೆ 6ನೇ ತಾರೀಕು ಮತ್ತು 12ನೇ ತಾರೀಕು ಅಲ್ಲಿ ಪಾಲ್ಗೊಳ್ಳುವಂಥ ನಾಗರಿಕರನ್ನ ಒಂದು ದಾರಿ ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿರೋರಿಗೆ ಮುಂದುವರಿಸಬೇಕು, ಅಲ್ಲಿರುವಂಥ ಪಟಶಕ್ತಿಗಳಿಗೆ ಮುಂದುವರಿಸಬೇಕು ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಅಂದರೆ 2 ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಆ 2 ನೋಟಿಫಿಕೇಷನ್ನು ಏನಾದ್ರು 6ನೇ ತಾರೀಕು ಒಂದಿದೆ, 12ನೇ ತಾರೀಕಿಂದ ಅಲ್ಲಿ ಅಧಿಕಾರಿಗಳನ್ನ ಕೇಳಿಕೊಂಡು ಮಾಹಿತಿ ತಗೊಂಡು ಜನಸಾಮಾನ್ಯರು ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದನ್ನ ತಾಲೂಕಿನ ನಾಗರಿಕರು ಮಾಡಬೇಕು. ಜೊತೆಗೆ ನಾವು ಹಿಂದೆ 1 ವರ್ಷದ ಹಿಂದೆಯೇ ಏನು ಉಪನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡ್ಯ, ಜೊತೆಗೆ ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ KRಪೇಟೆ ಇಬ್ಬರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಏನಂತ ಅಂದರೆ ನಿಯಮಾನುಸಾರ ಇವತ್ತು ಏನು ಸ್ಥಳೀಯ ಪತ್ರಿಕೆ ಇರ್ಬೋದು ಮತ್ತು ರಾಜ್ಯ ಪತ್ರಿಕೆ ಇರ್ಬೋದು, 2 ಪತ್ರಿಕೆಗಳು ಸ್ಥಳೀಯವಾಗಿ ಕೃಷ್ಣರಾಜಪೇಟೆಯಲ್ಲಿ ಅತಿ ಹೆಚ್ಚು ಪ್ರಚಲಿತ ಇರುವ ಪತ್ರಿಕೆಗಳಲ್ಲಿ ಟೆಂಡರ್ ಪ್ರಕಟಣೆ ಇದೆ, ಅದನ್ನ ನೀವು ಹಾಕಬೇಕು. ಜೊತೆಗೆ ಸ್ಥಳೀಯ ಪತ್ರಕರ್ತರು ಕರೆದು ಅದ್ರ ಬಗ್ಗೆ ಮಾಹಿತಿ ನೀಡಬೇಕು, ಮುಂದಷ್ಟು ಕರಪತ್ರ ಮಾಡಿ ಹಂಚಬೇಕು ಅಂತೇಳಿ 1 ವರ್ಷದಿಂದ ಅರ್ಜಿಯನ್ನು ನಾವು ಆ ಇಲಾಖೆಗಳು ಕೊಟ್ಟಿದ್ವಿ. ಆದರೆ ಯಾವುದನ್ನೂ ಸಹ ಮಾಡಿಲ್ಲ ಅಧಿಕಾರಿಗಳು. ಏನಕ್ಕೆ ಇದರ ಹುನ್ನಾರ ಏನಿದೆ, ಕಣ್ಣ ಮುಚ್ಚಲೆ ಆಟಕ್ಕೆ ಏನಿದೆ, ಯಾಕೆ ಕಾನೂನು ಪಾರದರ್ಶಕತೆ ಯಾಕೆ ಅದಿಲ್ವಾ? ಅಂದರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿಗೆ ಏನು ಬಂದಿದೆ ಅವ್ರಿಗೆ? ಇವತ್ತು ಆ ಪ್ರಕಟಣೆ ನೋಟಿಫಿಕೇಶನ್ ಹೊಡೆದು ಇದುವರೆಗೆ ಯಾವ ನಾಗರಿಕರು ಗೊತ್ತಿಲ್ಲ, ಪಟ್ಟಣದ ಯಾವ ನಾಗರಿಕರಿಗೂ ಗೊತ್ತಿಲ್ಲ. ನಾನು ಅದರ ಮೇಲಧಿಕಾರಿಗಳ ಕೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಪತ್ರಗಳು, ಕಾಗದ ಪತ್ರಗಳು ನನಗೆ ಅಧಿಕಾರಿಗಳು ಕೊಡ್ತಾರೆ. ಹಿಂಗೆ ಪ್ರಕಟಣೆ ಹೊರಡಿಸಿದ್ದೀವಿ, 1ನೇ ತಾರೀಕು 2ನೇ ತಾರೀಕು ಅದು ಹರಾಜು ಪ್ರಕ್ರಿಯೆ ಇದೆ ಅಂತ ಅಧಿಕಾರಿಗಳು ಕೊಡ್ತಾರೆ ಹೊರತು ಜನಸಾಮಾನ್ಯ ಒಬ್ರಿಗೂ ಗೊತ್ತಿಲ್ಲ. ಇವತ್ತಿನ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ? 15,000 20,000ಕ್ಕೆ 2ನೇ ಸಬ್ ಲೀಸ್ ಅಂತ ಕೊಡ್ಕೊತಾ ಇದ್ದಾರೆ. ಅವರು APMC ಕೊಡ್ತಾ ಇರೋದು 1,200 ರೂಪಾಯಿ, 1,300, 1,900, 1,800, 2,200 ರೂಪಾಯಿ ಲಾಸ್ಟ್. ಅದೇ 1,800, 2,000 ರೂಪಾಯಿ ತಗೊಳ್ಳೋಂಥ ವ್ಯಕ್ತಿ 15,000 20,000 ಬಾಡಿಗೆ ಕೊಟ್ಟಿದ್ದಾನೆ, ಸಬ್ ಲೀಸು ಕೊಟ್ಟಿದ್ದಾನೆ. ಇವತ್ತು ಸಾಮಾನ್ಯತೆಗೆ ಯಾಕೆ ಅವಕಾಶನೇ ಇಲ್ವಾ? ಈ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆ? ಯಾಕೆ ಇನ್ನೂ ಇದೇ ರೀತಿ ಹೋಗ್ತಾ ಇದೆ? ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡಿ ಇನ್ನೂ ಎಷ್ಟು ದಿನ ಮುಂದುವರ್ಸ್ಕೊಂಡು ಹೋಗ್ತೀರಿ? ಬಹಿರಂಗ ಹರಾಜನ್ನು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಕಾನೂನು ನಿಯಮದ ಏನಿದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿನಿಯಮಗಳೇನಿದೆ ಆ ನಿಯಮದ ಪ್ರಕಾರ 1ನೇ ತಾರೀಕು ಅಪ್ಲಿಕೇಶನ್ ಲಾಸ್ಟ್ ಇದೆ, 2ನೇ ತಾರೀಕು ಬಹಿರಂಗ ಹರಾಜಿದೆ. ಅದರ ನಿಯಮದ ಪ್ರಕಾರ ಏನಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ ಕಚೇರಿಗೆ ಮುತ್ತಿ ಹಾಕೋ ಕೆಲಸ ಮಾಡ್ತೀವಿ. ಹಾಗಾಗಿ ಎಲ್ಲ ನಾಗರಿಕರು ಏನಿದೆ ದಾಖಲೆಗಳನ್ನ ಸಂಪೂರ್ಣವಾಗಿ ಅಲ್ಲಿ ತಗೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಆ ಹರಾಜು ಪ್ರಕ್ರಿಯೆಗೆ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.